ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ನಾವು ಬೇಸಿಕ್ ಸೈನ್ಸ್ ಅದರಲ್ಲೂ ಬೇಸಿಕ್ ಬಯಾಲಜಿನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇಲ್ಲಿವರೆಗೂ 11 ಕ್ಲಾಸಸ್ ಆಗಿದೆ. ಸೊ ನೀವು ಹಿಂದೆ ಕ್ಲಾಸಸ್ಸನ್ನು ನೋಡಿಲ್ಲ ಅಂತಂದರೆ ನೋಡಿ. ಆಲ್ಮೋಸ್ಟ್ ಬೇಸಿಕ್ ಬಯಾಲಜಿ ಟಾಪಿಕ್ಸ್ ಏನೇನಿದೆ ನಿಮಗೆ ಜೀವಕೋಶಗಳಿಂದ ಹಿಡಿದು ಎಲ್ಲ ಗ್ರಂಥಿಯವರೆಗೂ ಪೂರ್ತಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಈಗ ಈ ಕ್ಲಾಸ್ ಏನಿದೆ ನಿಮಗೆ ಸೂಕ್ಷ್ಮಾಣು ಜೀವಿಗಳ ಜಗತ್ತು ಮೈಕ್ರೋಬಯಾಲಜಿ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ಈ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಇದರಲ್ಲಿ ಏನಾಗುತ್ತೆ ನಿಮಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ಅಂದರೆ ಬ್ಯಾಕ್ಟೀರಿಯಾ, ಫಂಗೈ, ವೈರಸ್ ಆ್ಯಂಡ್ ಅದರ್ ಏನು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ, ಪ್ರೋಟೋಜೋವಾ, ಆಲ್ಗೆ, ಇದೆಲ್ಲ ಡಿಸ್ಕಷನ್ ಆದಮೇಲೆ ನಿಮಗೆ ಬೇಸಿಕ್ ಬಯಾಲಜಿ ಮುಗಿದೋಗುತ್ತೆ. ಓಕೆ, ಬೇಸಿಕ್ ಏನು ಬಯಾಲಜಿ ಬಗ್ಗೆ ಗೊತ್ತಿರಬೇಕು ನಿಮಗೆ, ಅಂದರೆ NCERTಯಲ್ಲಿರುವಂಥ ಟಾಪಿಕ್ಗಳು ಮುಗಿದೋಗುತ್ತೆ. ಇದಾದಮೇಲೆ ಏನಾಗುತ್ತೆ ಅಂದರೆ ಬಯೋಟೆಕ್ನಾಲಜಿ ಅನ್ನೋ ಟಾಪಿಕನ್ನು ಮಾಡಬೇಕಾಗುತ್ತೆ. ಬಯೋಟೆಕ್ನಾಲಜಿ ಟಾಪಿಕಲ್ಲಿ ನಿಮಗೆ ಜೆನೆಟಿಕ್ ಮಟೀರಿಯಲ್ ಬಗ್ಗೆ, ಜೆನೆಟಿಕ್ ಇಂಜಿನಿಯರಿಂಗ್ ಬಗ್ಗೆ ಟೀಚ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ನಿಮಗೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಅಷ್ಟು ಕ್ವಶನ್ಸ್ ಬರ್ತಿಲ್ಲ ಬಯೋಟೆಕ್ನಾಲಜಿ ಮೇಲೆ. ಓಕೆ, ಅದೇ ಥರ ಫುಡ್ ಟೆಕ್ನಾಲಜಿ ಮೇಲೂ ಟೀಚ್ ಮಾಡಬೇಕಾಗುತ್ತೆ. ಬಯಾಲಜಿಲೇ ಬರುತ್ತೆ. ಫುಡ್ ಟೆಕ್ನಾಲಜಿ ಅಂತಂದರೆ ನಿಮಗೆ ಯಾವ್ಯಾವ ಫುಡ್ಡಲ್ಲಿ ಯಾವ್ಯಾವ್ದು ವಿಟಮಿನ್ ಇರುತ್ತೆ, ಯಾವ್ಯಾವ ಪ್ರೋಟೀನ್ ಇರುತ್ತೆ, ಯಾವ್ಯಾವ್ದು ಕಾರ್ಬೋಹೈಡ್ರೇಟ್ ಇರುತ್ತೆ, ಸೊ ಅದನ್ನೆಲ್ಲ ಟೀಚ್ ಮಾಡಬೇಕಾಗುತ್ತೆ. ಸೊ ನೀವು ಈ ವಿಡಿಯೋ ನೋಡಿ ನೀವು ಉಳಿದಿದ್ದ ಎಲ್ಲ ವಿಡಿಯೋ ನೋಡಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದರೆ ಅದು ಕೂಡ ಬೇಕು ಅಂದರೆ ಮಾತ್ರ ಆ ಕ್ಲಾಸಸ್ಸನ್ನು ಮಾಡ್ತೀವಿ. ಇಲ್ಲ ಅಂತಂದರೆ ಏನಾಗುತ್ತೆ, ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಟಾಪಿಕ್ ಮುಗಿದ ಮೇಲೆ ಇಲ್ಲಿಗೆ ಬೇಸಿಕ್ ಬಯಾಲಜಿನ ಕಂಪ್ಲೀಟ್ ಮಾಡ್ತೀವಿ. ಮುಂದೆ ಯಾವುದಾದ್ರೂ ನೋಟಿಫಿಕೇಷನ್ ಆದಾಗ ಅದಕ್ಕೆ ತಕ್ಕಂಗೆ ನಾವು ಕ್ಲಾಸಸ್ಸನ್ನು ಡಿಸ್ಕಸ್ ಮಾಡೋಣ. ಆಮೇಲೆ ಈ ಕ್ಲಾಸಸ್ಸಲ್ಲಿ ಪ್ರಾಮಿಸ್ ಮಾಡಿದಂಗೆ ನಿಮಗೆ MCQನ ಸಾಲ್ವ್ ಮಾಡಬೇಕಿತ್ತು ಎವ್ರಿ ಟಾಪಿಕ್ ಆದಮೇಲೆ. ಸೊ ಈ ಕ್ಲಾಸಸ್ದು ರೆಸ್ಪಾನ್ಸ್ ಎಷ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತಾ ಇರೋದ್ರಿಂದ ಅಥವಾ ಇದ್ರದ್ದು ರೆಸ್ಪಾನ್ಸ್ ಬರದೇ ಇರೋದ್ರಿಂದ MCQ ಡಿಸ್ಕಷನಿಗೆ ಏನು ಮಾಡಬೇಕು ಅಂತ ಮಾಡಿದ್ದೀವಿ ಅಂದರೆ, ನಿಮಗೆ ಎಕ್ಸಾಮ್ ನೋಟಿಫಿಕೇಷನ್ ಆಗಲಿ ನಿಮಗೆ ಆವಾಗ ಅರೌಂಡ್ 500 to 1000 MCQ ರಿಲೇಟೆಡ್ ಟು ಸೈನ್ಸ್ ಕಂಪ್ಲೀಟ್ ಎಲ್ಲ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ಗಳು ಏನು ಸೈನ್ಸ್ ಬರುತ್ತೆ. ಸೊ ಇದೆಲ್ಲ ಕ್ವಶನ್ಸು 500ರಿಂದ 1000 MCQ ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ಏನೇನು ಕೇಳಿದ್ದಾರೆ ಅದೆಲ್ಲ ಕ್ವಶನ್ಸ್ನು ರಿವರ್ಸ್ ಇಂಜಿನಿಯರಿಂಗ್ ಫಾರ್ಮ್ಯಾಟಲ್ಲಿ ಡಿಸ್ಕಷನ್ ಮಾಡಬೇಕು ಅಂತ ಐಡಿಯಾ ಇದೆ. ನಿಮಗೆ ಈ ಕೋರ್ಸು ಬೇಕು ಅಂತಂದರೆ ಫ್ರೀಯಾಗಿ ಯೂಟ್ಯೂಬಲ್ಲೇ ಈ ಕೋರ್ಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ಕೋರ್ಸಸ್ ಕೂಡ ಮಾಡಿಕೊಡೋಣ. ಓಕೆ, ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ ಕಡೆಯಿಂದ ಪಬ್ಲಿಷ್ ಆಗಿರುವಂಥ ಕೆಲವೊಂದು ಬುಕ್ಸ್ಗಳಿದೆ. ಫಾರ್ ಎಕ್ಸಾಂಪಲ್ ನಿಮಗೆ ಫ್ಯಾಕ್ಟ್ ಶಾರ್ಟ್ಸ್ ಅಂತ ಒಂದು ಬುಕ್ ಇದೆ. ಅದೇ ಥರ ಕರ್ನಾಟಕ ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ ಮೇಲೆ ಬುಕ್ ಇದೆ, ಕರೆಂಟ್ ಅಫೇರ್ಸ್ ಮೇಲೆ ಬುಕ್ಸ್ ಇದೆ. ಸೊ ನಿಮಗೆ ಆ ಬುಕ್ ಇಷ್ಟ ಆದರೆ ಆ ಬುಕ್ದು ಡೆಮೋ PDF ಬೇಕು ಅಂದರೆ ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿದು ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಸೊ ನೀವು ಆ ಡೆಮೋ PDF ನೋಡಿ ನಿಮ್ಗೆ ಆ ಬುಕ್ ಇಷ್ಟ ಆದರೆ ಪರ್ಚೇಸ್ ಮಾಡಿ. ಅದೇನು ಫ್ಯಾಕ್ಟ್ ಶಾರ್ಟ್ಸ್ ಅಂತ ಬುಕ್ ಇದೆ ಅದರಲ್ಲಿ ನಿಮಗೆ 25,000 ಪ್ರೀವಿಯಸ್ ಇಯರ್ ಕ್ವಶನ್ಸ್, 1 ಲೈನರ್ ಕ್ವಶನ್ಸ್ ಏನು ಬರುತ್ತೆ ಗ್ರೂಪ್ C ಎಕ್ಸಾಮ್ಸಿಗೆ, ಸೊ ಅದನ್ನು ಕವರ್ ಮಾಡಲಾಗಿದೆ. ಅದನ್ನು ನೋಡಿ ಒಂದ್ಸರಿ. ಓಕೆ, ಲೆಟ್ಸ್ ಕಂಟಿನ್ಯೂ ದ ಕ್ಲಾಸ್. ಓಕೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ನಾವು ಈ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. 6th ಕ್ಲಾಸ್ NCERTಯಿಂದ ನಿಮಗೆ ಈವನ್ 12th ಕ್ಲಾಸ್ NCERTಯಲ್ಲೂ ಕೂಡ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ಡೀಟೇಲ್ಸ್ ಇದೆ. ಎಲ್ಲ ಸೇರಿ ಒಂದೇ ಕಡೆ ಕೊಡುವಂಥ ಕೆಲಸನ ಇಲ್ಲಿ ಮಾಡಿದ್ದೀವಿ. ಓಕೆ, ಫಸ್ಟು ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ, ಆಲ್ಗೆ. ಓಕೆ, ಈ 4ರ ಬಗ್ಗೆ ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಏನೇನಿದು, ಏನು ಹಿಂಗಂದರೆ ಏನು, ಅದೆಲ್ಲ ಏನು ಡಿಸೀಸಸ್ ಏನು ಬರುತ್ತೆ, ಅದರದ್ದೆಲ್ಲ ರೀಪ್ರೊಡಕ್ಷನ್ ಯಾವ ಥರ ಇದೆ, ಅದ್ರ ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಸೊ ಎಕ್ಸಾಮಲ್ಲಿ ಅದ್ರ ರಿಲೇಟೆಡ್ ಏನಾದ್ರು ಕ್ವಶನ್ ಬಂದಾಗ ಆಪ್ಷನ್ ಎಲಿಮಿನೇಷನ್ ಮಾಡೋದಕ್ಕೆ ಇಲ್ಲ ಅಥವಾ ಡೈರೆಕ್ಟ್ ಆನ್ಸರ್ನ ಟಿಕ್ ಮಾಡೋದಕ್ಕೆ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಓಕೆ, ಫಸ್ಟ್ ಒನ್ ಬ್ಯಾಕ್ಟೀರಿಯಾ. ನಾವು ಆಲ್ರೆಡಿ ಕ್ಲಾಸ್ 2 or ಕ್ಲಾಸ್ 3ಯಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಪ್ರೋಕ್ಯಾರಿಯೋಟಿಕ್ ಆ್ಯಂಡ್ ಯೂಕ್ಯಾರಿಯೋಟಿಕ್ನ ಡಿಫ್ರೆನ್ಸ್ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಇದನ್ನ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಪ್ರೋಕ್ಯಾರಿಯೋಟಿಕ್ಸ್ ಆ್ಯಂಡ್ ಯೂಕ್ಯಾರಿಯೋಟಿಕ್ ಸೆಲ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಅದನ್ನು ಕ್ಲಾಸ್ ನೋಡಿಲ್ಲ ಅಂದರೆ ನೋಡಿ ಒಂದು ಸರಿ. ಬ್ಯಾಕ್ಟೀರಿಯಾ ರಿಲೇಟೆಡ್ ಏನಂತಂದರೆ ಬ್ಯಾಕ್ಟೀರಿಯಾ ಸೆಲ್ ಇಸ್ ಅ ಪ್ರೋಕ್ಯಾರಿಯೋಟಿಕ್ ಸೆಲ್. ಇದು ಫಸ್ಟ್ ಪಾಯಿಂಟು. ಇದೇ ನಿಮಗೆ ಎಕ್ಸಾಮಲ್ಲಿ ಬಂದರೂ ಬರ್ಬೋದು. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂತ ನಿಮಗೆ ಪ್ರೋಕ್ಯಾರಿಯೋಟಿಕ್ ಒಂದು 3-4 ಇದೇ 4 ಎಕ್ಸಾಂಪಲ್. ಆಪ್ಷನ್ A ಇದು ಕೊಡ್ಬೋದು, ಆಪ್ಷನ್ B, ಆಪ್ಷನ್ C, ಆಪ್ಷನ್ D ಅಂತ ಕೊಟ್ಬಿಡ್ಬೋದು. ಸೊ ನಿಮ್ಗೆ ಗೊತ್ತಿರಬೇಕು ಬ್ಯಾಕ್ಟೀರಿಯಾ ಇಸ್ ಅ ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂತ. ಪ್ರೋಕ್ಯಾರಿಯೋಟಿಕ್ಸ್ ಅಂದರೆ ಏನು ಅಂತ ನಾನು ಇಲ್ಲಿ ಮತ್ತೆ ಹೇಳೋಕ್ಕೋಗಲ್ಲ. ನೀವು ಪ್ರೋಕ್ಯಾರಿಯೋಟಿಕ್ ಸೆಲ್ ಬಗ್ಗೆ ತಿಳ್ಕೊಬೇಕು ಅಂದರೆ ಆ ಡಿಫ್ರೆನ್ಸ್ ಹೇಳಿರುವಂಥ ಕ್ಲಾಸನ್ನು ಹೋಗಿ ನೋಡಿ.
ಓಕೆ, ಇದ್ರದ್ದು ಗಾತ್ರ ಎಷ್ಟಿರುತ್ತೆ ಅಂದರೆ 0.2 ಇಂದ 0.1 ಮೈಕ್ರಾನ್ ಇರುತ್ತೆ. ಇದಷ್ಟು ಇಂಪಾರ್ಟೆಂಟ್ ಅಲ್ಲ, ಇದನ್ನ ನೀವು ನೆನಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದು ರೀಪ್ರೊಡಕ್ಷನ್ ಯಾವ ಥರ ಮಾಡುತ್ತೆ ಸಂತಾನೋತ್ಪತ್ತಿ ಅಂತಂದರೆ ಡಿವಿಷನ್ ಮೂಲಕ ಮಾಡುತ್ತೆ, ವಿಭಜನೆ ಆಗುತ್ತೆ. ಈಗ ಒಂದು ಸೆಲ್ಲು, ಇದು ಒಂದು ಸೆಲ್ ಇತ್ತು ಫಸ್ಟಿಗೆ, ಇವಾಗ ಏನಾಗುತ್ತೆ 1 2 ಇವೆರಡು ಏನಾಗುತ್ತೆ ಹಿಂಗೆ ಮತ್ತೆ ಡಿವೈಡ್ ಆಗುತ್ತೆ. ಇದು 3 4 5 6 ಆಗುತ್ತೆ. ಆ ಥರ ಡಿವೈಡ್ ಆಗ್ತಾ ಹೋಗುತ್ತೆ. ಓಕೆ, ಇದು ಬ್ಯಾಕ್ಟೀರಿಯಾ ಆಯಿತು. ಫಂಗೈ ಏನು ಮಾಡುತ್ತೆ? ಫಂಗೈ ಈಸ್ ಅ ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಫಸ್ಟ್ ನೆನ್ಪಿಟ್ಕೊಳ್ಳಿ. ಫಂಗೈ ಅಂದರೆ ಏನು, ಪ್ರೋಟೋಜೋವಾ ಅಂದ್ರೇನು, ಅಲ್ಗೆ ಅಂದ್ರೇನು ಮುಂದೆ ಮತ್ತೆ ಇದೆ, ಪೂರ್ತಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಇಲ್ಲಿ ಒಂದು ಬೇಸಿಕ್ ಡಿಫ್ರೆನ್ಸ್ ಕೊಡ್ತಾ ಇದ್ದೀನಿ ಈ 4ರ ಬಗ್ಗೆನೂ. ಓಕೆ, ಬ್ಯಾಕ್ಟೀರಿಯಾಕ್ಕಿಂತ ಫಂಗೈ ಸೆಲ್ದು ಗಾತ್ರ ಜಾಸ್ತಿ ಅಂತ ನೆನಪಿಟ್ಕೊಳ್ಳಿ. ಓಕೆ, ಇದು ಸ್ಯಾಪ್ರೋಪೈಟ್ಸ್ ಅಂತ ಕೂಡ ಕರೀತಾರೆ. ಇದಕ್ಕೆ ಸತ್ತ ಸಾವಯವ ವಸ್ತುಗಳಿಂದ ಇದು ತನ್ನ ಪೋಷಣೆಯನ್ನು ಮಾಡಿಕೊಳ್ಳುತ್ತೆ ಫಂಗೈ. ನೆಕ್ಸ್ಟ್ ಅದಾದಮೇಲೆ ಪ್ರೋಟೋಜೋವಾಗೆ ನಿಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅಮೀಬಾ. ಇದಕ್ಕೆ ಯುನಿಸೆಲ್ಯುಲರ್ ಯೂಕ್ಯಾರಿಯೋಟಿಕ್ ಅಂತ ಕರೀತಾರೆ. ಅಂದರೆ ಒಂದೇ ಸೆಲ್, ಒಂದೇ ಜೀವಕೋಶನ ಹೊಂದಿರುವಂಥ ಪ್ರೋಟೋಜೋವಾ ಇರುತ್ತೆ. ಇದ್ರದ್ದು ಗಾತ್ರ ಎಲ್ಲದಕ್ಕಿಂತ ಜಾಸ್ತಿ ಇರುತ್ತೆ. ಈ ಮೈಕ್ರೋ ಆರ್ಗ್ಯಾನಿಸಮ್ಸಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಗಾತ್ರ ಇರುವಂಥ ಮೈಕ್ರೋ ಆರ್ಗ್ಯಾನಿಸಮ್ ಯಾವುದು ಅಂತಂದರೆ ಪ್ರೋಟೋಜೋವಾ. ಯಾಕಂದರೆ ಇದು ಒಂದೇ ಸಿಂಗಲ್ ಸೆಲ್ ಇರೋದ್ರಿಂದ ಎಲ್ಲ ಸೆಲ್ ಆರ್ಗನಲ್ಸ್ ಕೂಡ ಇದು ಒಂದೇ ಸೆಲ್ಲಲ್ಲಿ ಇರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದ್ರದ್ದು ಗಾತ್ರ ಜಾಸ್ತಿ ಇರುತ್ತೆ. ಆಮೇಲೆ ಚಲನಾಂಗಗಳಿಂದ ಸ್ವತಂತ್ರ ಚಲನೆ ಮಾಡುತ್ತೆ. ನಿಮಗೆ ಗೊತ್ತಿರುತ್ತೆ ಅಮೀಬಾ ಯಾವ ಥರ ಮೂವ್ ಆಗುತ್ತೆ ಅಂತ, ಪಾಡ್ಸ್ ಅಂತ ಕರೀತಾರೆ. ಈ ಥರ ಅಮೀಬಾ ಇದ್ದರೆ ನಿಮಗೆ ಇದೇನು ಮಾಡುತ್ತೆ, ಇಲ್ಲಿ ಮೂಮೆಂಟ್ ಮಾಡಬೇಕು ಅಂದರೆ ಇದನ್ನು ಹಿಂಗೆ ಚಾಚುತ್ತೆ, ಮುಂದೆ ಇದು ಹೋಗುತ್ತೆ, ಈ ಥರ ಆಗುತ್ತೆ ಅದು ಶೇಪು. ಸೊ ಈ ಥರ ಮಾಡ್ತಾ 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 ಮೂವ್ ಆಗುತ್ತೆ ಅದು. ಓಕೆ, ನೆಕ್ಸ್ಟ್ ಅದೇ ಥರ ಆಲ್ಗೆ ನೀವೆಲ್ಲ ನೋಡಿರ್ತೀರ, ನೀರಿನಲ್ಲಿ ಗ್ರೀನ್ ಕಲರ್ದೇನು ಕಾಣ್ತಾ ಇರುತ್ತೆ ಆಲ್ಗೆ. ದ್ವಿತೀಯ ಸಂಶ್ಲೇಷಣೆ, ಫೋಟೋಸಿಂಥಸಿಸ್ ಮಾಡುವಂಥ ಆಟೋಟ್ರೋಪ್ಸ್ ಇದು ಆಲ್ಗೆ. ಇದು 1 ಮೈಕ್ರಾನ್ ನಿಂದ ಹಿಡಿದು 1 ಮೀಟ್ರ್ವರೆಗೂ ಉದ್ದ ಇರುತ್ತೆ. ಇದಕ್ಕೆ ಜಲಸಸ್ಯಗಳು ಅಂತ ಕೂಡ ಕರೀತಾರೆ ಆಲ್ಗೆ. ಈ 4 ಬೇಸಿಕ್ ಡಿಫ್ರೆನ್ಸನ್ನು ನೋಡಿದ್ದೀವಿ. ಬೇಸಿಕ್ ಡಿಫ್ರೆನ್ಸ್ ನೋಡಿ ಈಗ ಒಂದೊಂದನ್ನೇ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಓಕೆ, ಬ್ಯಾಕ್ಟೀರಿಯಾ ಫಸ್ಟ್ ಒನ್ನು ನಾವು ಆಗಲೇ ಹೇಳ್ದಂಗೆ ಏನಿದು ಪ್ರೋಕ್ಯಾರಿಯೋಟಿಕ್ ಸೆಲ್. ಇದು ಫಸ್ಟ್ ಇದನ್ನು ಪಾಯಿಂಟ್ ನೆನ್ಪಿಟ್ಕೊಂಬಿಡಿ, ಪ್ರೋಕ್ಯಾರಿಯೋಟಿಕ್ ಸೆಲ್ ಇದು. ಇದರಲ್ಲಿ ಏನಾಗುತ್ತೆ ಅಂದರೆ ಪ್ರೋಕ್ಯಾರಿಯೋಟಿಕ್ ಅಂತಂದರೆ ಏನು ಅಂತ ನಾನು ಒಂದು ಸಾರಿ ಬೇಸಿಕಾಗಿ ಹೇಳ್ಕೊಡ್ತೀನಿ ನಿಮಗೆ. ಪೂರ್ತಿ ಡೀಟೇಲಾಗಿ ಹೇಳಲ್ಲ, ಬಟ್ ಬೇಸಿಕಾಗಿ ಹೇಳ್ತೀನಿ. ಫಸ್ಟ್ ಒನ್ ಏನಂತಂದರೆ ನಿಮ್ಗೆ ಪ್ರೋಕ್ಯಾರಿಯೋಟಿಕ್ ಅಂದ್ರೇ ಹೇಳ್ಬಿಡ್ತೀನಿ. ಏನು ಪ್ರೋಕ್ಯಾರಿಯೋಟಿಕ್ ಅಂದರೆ ನಿರ್ದಿಷ್ಟವಾದಂಥ ಸೆಲ್ ನ್ಯೂಕ್ಲಿಯಸ್ ಇರಲ್ಲ ಇದರಲ್ಲಿ. ಎಲ್ಲ ಆರ್ಗನಲ್ಸ್ ಏನಂದರೆ ಒಂದೇ ಇದರಲ್ಲಿ ಹೀಗೆ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟಿರುತ್ತೆ. ನಿರ್ದಿಷ್ಟ ಕೋಶ ಕೇಂದ್ರ ಇರೋದಿಲ್ಲ ಇದರಲ್ಲಿ ಪ್ರೋಕ್ಯಾರಿಯೋಟಿಕಲ್ಲಿ, ಮತ್ತು ಸುರುಳಿ ಆಕಾರದ DNA ಇರೋದಿಲ್ಲ ಇದರಲ್ಲಿ. ಓಕೆ, ಇಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾ ಸೆಲ್ಲಲ್ಲಿ ರೈಬೋಸೋಮ್ ಇರುತ್ತೆ. ರೈಬೋಸೋಮ್ ಕೆಲಸ ಏನು, ಪ್ರೋಟೀನ್ ಸಿಂಥಸಿಸ್ ಅಂತ ಡಿಸ್ಕಷನ್ ಮಾಡಿದ್ದೀವಿ ಆಲ್ರೆಡಿ. ಆಮೇಲೆ ಕಷಾಂಗ ಅಥವಾ ಫ್ಲಾಜೆಲ್ಲಮ್ ಅಂತ ಕರೀತಾರೆ. ಬ್ಯಾಕ್ಟೀರಿಯಾದ ಚಲನೆಗೆ ಸಹಾಯ ಮಾಡುವ ಅಂಗ ಯಾವುದು ಅಂತ ಇದು ಕೂಡ ಕ್ವಶನ್ ಬಂದಿದೆ ಒಂದು ಸಾರಿ SDA ಎಕ್ಸಾಮಲ್ಲಿ. ಫ್ಲಾಜೆಲ್ಲಮ್, ಕಷಾಂಗ ಅಂತ ಕರೀತಾರೆ. ಇಲ್ಲಿದೆಯಲ್ಲ ಇದು ಬಾಲದ ಥರ, ಇದು ಬ್ಯಾಕ್ಟೀರಿಯಾದ ಚಲನೆಗೆ ಹೆಲ್ಪ್ ಮಾಡುವಂಥ ಅಂಗ ಇದು. ಅದಾದಮೇಲೆ ರೀಪ್ರೊಡಕ್ಷನ್ ಯಾವ ಥರ ಆಗುತ್ತೆ, ನಾನು ಆಗಲೇ ಹೇಳ್ದಂಗೆ ಸೆಲ್ ಡಿವಿಷನ್ ಥ್ರೂ ರೀಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳಿದೆ. ಸೊ ಕೇವಲ 20 ನಿಮಿಷಗಳಲ್ಲಿ 2 ಬ್ಯಾಕ್ಟೀರಿಯಾಗಳಾಗಿ ವಿಭಜನೆ ಆಗುತ್ತೆ. ಅಂದರೆ 20 ನಿಮಿಷಕ್ಕೆ ಇದು ಒಂದಿದ್ದ ಸೆಲ್ಲು 2 ಆಗುತ್ತೆ. ಅಷ್ಟು ಫಾಸ್ಟ್ ರೀಪ್ರೊಡಕ್ಷನ್ ಇರುತ್ತೆ ಬ್ಯಾಕ್ಟೀರಿಯಾಗಳಲ್ಲಿ. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಇಲ್ಲಿ ಹೊರಗಡೆ ಸೆಲ್ ಕ್ಯಾಪ್ಸ್ಯೂಲ್ ಅಂತ ಕರೀತಾರೆ, ಅಥವಾ ಸೆಲ್ ವಾಲ್ ಅಂತ ಕರೀತಾರೆ. ಸೆಲ್ ವಾಲ್ ಇರುತ್ತೆ ಇದಕ್ಕೆ, ಹೊರಕವಚ. ಓಕೆ, ಮತ್ತು ಒಳಗಡೆ DNA ಇರುತ್ತೆ, ಜೆನೆಟಿಕ್ ಮಟೀರಿಯಲ್ DNA ಇರುತ್ತೆ. ಇಷ್ಟು ಇದ್ರದ್ದು ಇನ್ಸೈಡರ್ ಮಾಹಿತಿ. ಅದಾದಮೇಲೆ ಬ್ಯಾಕ್ಟೀರಿಯಾನ ಅವುಗಳ ಶೇಪ್ ಆಧಾರದ ಮೇಲೆ, ಅದರ ಗಾತ್ರದ ಆಧಾರದ ಮೇಲೆ ಕೆಲವೊಂದು ವರ್ಗೀಕರಣ ಮಾಡಿದ್ದಾರೆ. ಏನಂತಂದರೆ ದುಂಡಾಕಾರವಾಗಿರುವಂಥ ಬ್ಯಾಕ್ಟೀರಿಯಾಗಳನ್ನು. ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಬ್ಯಾಕ್ಟೀರಿಯಾಗಳಲ್ಲಿ 2 ಥರ ಇದೆ. ಅಂದರೆ ಒಂದು ಹ್ಯೂಮನ್ಸಿಗೆ ಹೆಲ್ಪ್ ಮಾಡುವಂಥ ಬ್ಯಾಕ್ಟೀರಿಯಾಗಳು ಕೂಡ ಇದೆ, ಇನ್ನೊಂದು ಹಾರ್ಮ್ ಮಾಡುವಂಥ ಬ್ಯಾಕ್ಟೀರಿಯಾಗಳು ಕೂಡ ಇದೆ. ಓಕೆ, ಈಗ ಹೆಲ್ಪ್ ಮಾಡುವಂಥ ಬ್ಯಾಕ್ಟೀರಿಯಾಗಳಿಗೆ ನಾವು ಪ್ರೋಬಯೋಟಿಕ್ಸ್ ಅಂತ ಕರಿತೀವಿ. ನಿಮಗೆ ಗಟ್ಟಲ್ಲಿ, ಹ್ಯೂಮನ್ ಗಟ್ ಅಂತಂದರೆ ಹೊಟ್ಟೆಯಲ್ಲಿ ಗುಡ್ ಬ್ಯಾಕ್ಟೀರಿಯಾ ಅಂತ ಇರುತ್ತೆ. ಆ ಗುಡ್ ಬ್ಯಾಕ್ಟೀರಿಯಾ ಇದ್ದಾಗ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಅದೇ ಬ್ಯಾಡ್ ಬ್ಯಾಕ್ಟೀರಿಯಾ ಇದ್ದರೆ ಅದು ಡಿಸೀಸನ್ನು ಕಾಸ್ ಮಾಡುತ್ತೆ. ಯಾವ್ಯಾವ ಡಿಸೀಸ್ ಬರುತ್ತೆ, ಯಾವ ಥರ ಅಂತ ಅದನ್ನ ಮುಂದೆ ಡಿಸ್ಕಷನ್ ಮಾಡೋಣ. ಬ್ಯಾಕ್ಟೀರಿಯಾ ಸೈಜಿನ ಆಧಾರದ ಮೇಲೆ, ಆಕಾರದ ಆಧಾರದ ಮೇಲೆ ಕೆಲವೊಂದು ಡಿವಿಷನ್ ಮಾಡಿದ್ದಾರೆ. ಒಂದು ಏನಂತಂದರೆ ಕೊಕ್ಕಿ ಅನ್ನೋ ಒಂದು ಬ್ಯಾಕ್ಟೀರಿಯಾ ಅಥವಾ ದುಂಡಾಕಾರದ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ಇದು ಕೊಕ್ಕಿ ಅಂತ.
ನೆಕ್ಸ್ಟ್ ಅದಾದಮೇಲೆ ಬ್ಯಾಸಿಲಸ್ ಅಂತನೋ ಇನ್ನೊಂದು ಬ್ಯಾಕ್ಟೀರಿಯಾ ಟೈಪ್ಸ್ ಇದೆ. ಇದು ಯಾವ ಶೇಪಲ್ಲಿರುತ್ತೆ ಅಂದರೆ ನಿಮಗೆ ಕ್ಯಾಪ್ಸುಲ್ಗಳು ನೋಡಿರ್ತೀರ ನೀವು, ಗುಳಿಗೆ ಮಾತ್ರೆಗಳಿರುತ್ತಲ್ಲ, ಕ್ಯಾಪ್ಸುಲ್ ಮಾತ್ರೆಗಳು ಅಂತ ಏನು ಕರೀತಾರೆ. ಸೊ ಆ ಆಕಾರದಲ್ಲಿ ದಂಡಾಕಾರದಲ್ಲಿರುವಂಥ ಈ ಮಾತ್ರೆಗಳ ಆಕಾರದಲ್ಲಿ ಏನಿದೆ ಇದನ್ನು ಬ್ಯಾಸಿಲಸ್ ಅಂತ ಕರೀತಾರೆ. ನೀವು ಕೇಳಿರ್ತೀರ ಬ್ಯಾಸಿಲಸ್ ತುರಂಜೆನೆಸಿಸ್ ಅಂತ, BT ಕಾಟನ್, BT ಬ್ರಿಂಜಾಲ್ ಬಗ್ಗೆ ಕೇಳಿರ್ತೀರ. ಬ್ಯಾಸಿಲಸ್ ತುರಂಜೆನೆಸಿಸ್ ಅಂತ ಇದ್ರ ಫುಲ್ ಫಾರ್ಮು. ಈ ಬ್ಯಾಸಿಲಸ್ ತುರಂಜೆನೆಸಿಸ್ ಏನು ಬ್ಯಾಕ್ಟೀರಿಯಾ ಇದೆ ಅದ್ರ ಶೇಪು ಈ ಥರನೇ ಇರುತ್ತೆ, ಕ್ಯಾಪ್ಸುಲ್ ಟೈಪ್ ಇರುತ್ತೆ. ಇನ್ನೊಂದು ಸ್ಪಿರಿಲಿಮ್ ಅಂತಂದರೆ ಸ್ಪೈರಲ್ ಅಂತ ಇಲ್ಲೇ ಇದೆ ನೋಡಿ, ಇದು ಸುರುಳಿ ಆಕಾರದಲ್ಲಿ ಇರುತ್ತೆ ಇದು ಬ್ಯಾಕ್ಟೀರಿಯಾ. ಓಕೆ, ನೆಕ್ಸ್ಟು ಪೋಷಣೆ ಆಧಾರದ ಮೇಲೆ, ಅಂದರೆ ಸ್ವಂತವಾಗಿ ಅದೇ ಅದರ ಆಹಾರವನ್ನು ತಯಾರು ಮಾಡ್ಕೊತಿದ್ರೆ ಅದಕ್ಕೆ ಅಟೋಟ್ರೋಪ್ಸ್ ಅಂತ ಕರೀತಾರೆ. ಅದೇನಾದ್ರು ಡಿಪೆಂಡೆಂಟ್ ಆಗಿದ್ದರೆ ಅದಕ್ಕೆ ಪ್ಯಾರಾಸೈಟ್ ಅಂತ ಕರೀತಾರೆ. ಅಟೋಟ್ರೋಪ್ಸ್ ಕೂಡ ಇದೆ ಬ್ಯಾಕ್ಟೀರಿಯಾಗಳಲ್ಲಿ, ಪ್ಯಾರಾಸೈಟ್ಸ್ ಕೂಡ ಇದೆ ಇದರಲ್ಲಿ. ಓಕೆ, ನೆಕ್ಸ್ಟು ನಾನು ಆಗಲೇ ಹೇಳ್ದಂಗೆ ಪ್ರೋಬಯೋಟಿಕ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರೋಬಯೋಟಿಕ್ಸ್ ಮೇಲೆ ಕ್ವಶನ್ಸ್ ತುಂಬ ಬಂದಿದೆ. ಪ್ರೋಬಯೋಟಿಕ್ಸ್ ಬ್ಯಾಕ್ಟೀರಿಯಾಗಳು ಎಲ್ಲೆಲ್ಲಿ ಹೆಲ್ಪ್ ಆಗುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲ್ ಡೈರಿ ಆ್ಯಂಡ್ ಫುಡ್ ಇಂಡಸ್ಟ್ರಿಲಿ ಹೆಲ್ಪ್ ಆಗುತ್ತೆ. ಹಾಲು ಮೊಸರಾಗಲು ಮತ್ತು ವೈನ್ ತಯಾರಿಕೆಗೆ, ವಿನೆಗರ್ ಉತ್ಪಾದನೆಗೆ, ಇವೆಲ್ಲದಕ್ಕೂ ನಿಮಗೆ ಬ್ಯಾಕ್ಟೀರಿಯಾ ಅವಶ್ಯಕತೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಮೆಡಿಸಿನ್ ಪ್ರೊಡಕ್ಷನ್ನಿಗೆ, ಆ್ಯಂಟಿಬಯೋಟಿಕ್ಸ್ ಪ್ರೊಡಕ್ಷನ್ ಮಾಡೋದಕ್ಕೆ ಇನ್ಸುಲಿನ್, ಈಕೊಲೈ ಬ್ಯಾಕ್ಟೀರಿಯಾನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಅದೇ ಥರ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನಿಗೋಸ್ಕರ ನಿಮಗೆ ಕೆಲವೊಂದು ಬ್ಯಾಕ್ಟೀರಿಯಾಗಳನ್ನ ಸ್ಕ್ಯಾವೆಂಜಿಂಗ್ ಆ್ಯಕ್ಟಿವಿಟಿಗೋಸ್ಕರ ಯೂಸ್ ಮಾಡ್ತಾರೆ, ಯೂಸ್ ಆಗುತ್ತೆ ಅದು. ಓಕೆ, ಅದೇ ಥರ ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾ, ಅಜೆಟೋಬ್ಯಾಕ್ಟರ್ ಅಂತ ಕರೀತಾರೆ. ಅಜೆಟೋಬ್ಯಾಕ್ಟರ್ ಅಂತ ಬ್ಯಾಕ್ಟೀರಿಯಾ ಇರುತ್ತೆ. ಅಮೋನಿಫಿಕೇಷನ್ನಿಗೆ ಮತ್ತು ನೈಟ್ರೋಜನ್ ಫಿಕ್ಸೇಷನಿಗೆ ಕೂಡ ಬ್ಯಾಕ್ಟೀರಿಯಾ ಹೆಲ್ಪ್ ಮಾಡುತ್ತೆ. ನೈಟ್ರಿಫಿಕೇಷನ್ನಿಗೆ ಇದು ಹೆಲ್ಪ್ ಮಾಡುತ್ತೆ. ಇಷ್ಟು ಇದರದ್ದು ಬ್ಯಾಕ್ಟೀರಿಯಾದು ಪಾಸಿಟಿವ್ ಅಡ್ವಾಂಟೇಜಸ್. ಇದು ಏನಂತಂದರೆ, ಫಸ್ಟು ಡೈರಿ ಆ್ಯಂಡ್ ಫುಡ್ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತಾರೆ. ಬೇವರೀಸ್ಗಳಲ್ಲಿ ಕೂಡ, ಅಂದರೆ ಡ್ರಿಂಕ್ಸ್ಗಳಲ್ಲಿ, ಅಂದರೆ ನಿಮಗೆ ವೈನ್ ಅಂತ ಬರೆದಿದ್ದಾರಲ್ಲ, ವೈನ್ ಆ್ಯಂಡ್ ಬಿಯರ್ ಮೇಕಿಂಗ್ ಫ್ಯಾಕ್ಟ್ರಿಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಮತ್ತು ಮೆಡಿಸಿನ್, ಲಸಿಕೆಗಳು, ನಿಮಗೆ ವ್ಯಾಕ್ಸಿನ್ಗಳ ಪ್ರೊಡಕ್ಷನಲ್ಲಿ, ಆ್ಯಂಟಿಬಯೋಟಿಕ್ಸ್ ಪ್ರೊಡಕ್ಷನಲ್ಲಿ, ಹಾರ್ಮೋನ್ ಪ್ರೊಡಕ್ಷನಲ್ಲಿ, ಹಾರ್ಮೋನ್ ಅಂದರೆ ನಿಮಗೆ ಇನ್ಸುಲಿನ್ ಹಾರ್ಮೋನ್ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಇನ್ಸುಲಿನ್ ಹಾರ್ಮೋನ್ ಪ್ರೊಡಕ್ಷನಲ್ಲಿ ಬ್ಯಾಕ್ಟೀರಿಯಾಗಳನ್ನೇ ಬಳಸಿ ಅದರಿಂದ ಪ್ರೊಡಕ್ಷನ್ ಮಾಡ್ತಾರೆ. ಅದೇ ಥರ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನಿಗೆ ನಿಮಗೆ ಕೆಲವೊಂದು ಬ್ಯಾಕ್ಟೀರಿಯಾಗಳನ್ನ ಬಳಸ್ತಾರೆ. ಯಾವ ಎಕ್ಸಾಂಪಲ್ ಏನು ಅಂತಂದರೆ, ನಿಮಗೆ ಈಗ ಏನು ಪ್ಲಾಸ್ಟಿಕ್ಕನ್ನೇ ಕನ್ಸ್ಯೂಮ್ ಮಾಡುವಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳಿದೆ. ಆ ಪ್ಲಾಸ್ಟಿಕ್ಕನ್ನು ಕನ್ಸ್ಯೂಮ್ ಮಾಡಿ ಬಯೋಡಿಗ್ರೇಡೇಷನ್ನ ಇನ್ಕ್ರೀಸ್ ಮಾಡುತ್ತೆ, ಆರ್ಗ್ಯಾನಿಕ್ ಕಂಟೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ ಆ ಬ್ಯಾಕ್ಟೀರಿಯಾ ಪ್ಲಾಸ್ಟಿಕ್ಕನ್ನು. ಇನ್ಆರ್ಗ್ಯಾನಿಕ್ ಇರುವಂಥ ಪ್ಲಾಸ್ಟಿಕ್ಕನ್ನು ತಿಂದು ಅದನ್ನು ಡೈಜೆಷನ್ ಮಾಡ್ಕೊಳ್ಳುತ್ತೆ. ಸೊ ಅದರಿಂದ ಏನಾಗುತ್ತೆ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನನ್ನು ನಾವು ಕಂಟ್ರೋಲಲ್ಲಿ ಇಡ್ಬೋದು. ಅದೇ ಥರ ನಿಮಗೆ ಲೈಕನ್ಸ್ ಅಂತ ಕೇಳಿರ್ತೀರಿ ನೀವು. ಲೈಕನ್ಸ್ ಅಂತಂದರೆ ಅದು ವಾಯು ಮಾಲಿನ್ಯವನ್ನು ತೋರಿಸುತ್ತೆ. ಅದು ಏನು, ಅದನ್ನು ನೀವು ಎನ್ವಿರಾನ್ಮೆಂಟಲ್ ಡಿಸ್ಕಷನ್ ಮಾಡ್ತೀರಾ ಲೈಕನ್ಸ್ ಬಗ್ಗೆ. ಇದೇನೆಂದರೆ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ ಕೊಲ್ಯಾಬರೇಷನಲ್ಲಿ ಇದು ನಿಮಗೆ ಪರಿಸರದಲ್ಲಿರುತ್ತೆ. ಅಥವಾ ಏನಾದ್ರು ನಿಮಗೆ ವಾಯು ಮಾಲಿನ್ಯ ಆದಾಗ ಈ ಲೈಕನ್ಸ್ಗಳ ಏನು ಅಭಾವ ಉಂಟಾಗಿ ನಿಮಗೆ ಅದು ಇಂಡಿಕೇಟ್ ಮಾಡುತ್ತೆ ನಿಮಗೆ, ಅಂದರೆ ಈ ಪರಿಸರದಲ್ಲಿ ವಾಯು ಮಾಲಿನ್ಯ ಆಗಿದೆ ಅಂತ. ಓಕೆ, ಎನ್ವಿರಾನ್ಮೆಂಟಲ್ ಇಂಡಿಕೇಟರ್ ಕೂಡ ಆಗಿ ಕೆಲಸ ಮಾಡುತ್ತೆ ಬ್ಯಾಕ್ಟೀರಿಯಾ, ಕೆಲವೊಂದು ಬ್ಯಾಕ್ಟೀರಿಯಾಗಳು. ನೆಕ್ಸ್ಟ್ ಅದೇ ಥರ ನೈಟ್ರೋಜನ್ ಫಿಕ್ಸೇಷನ್ ಬಗ್ಗೆ ಹೇಳಿದೆ, ಅಜೆಟೋಬ್ಯಾಕ್ಟರ್ ಅಂತ. ಇನ್ನೂ ತುಂಬ ಇದೆ. ಅಜೆಟೋಬ್ಯಾಕ್ಟರ್ ಜೊತೆಗೆ ಅವೆಲ್ಲ ಬ್ಯಾಕ್ಟೀರಿಯಾಗಳು ಸಾಯಿಲಲ್ಲಿ ನೈಟ್ರೋಜನನ್ನು ಫಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ಥರ ನೈಟ್ರಿಫಿಕೇಷನ್ ಸೇಮ್ ಅಷ್ಟೇ, ನೈಟ್ರೋಬ್ಯಾಕ್ಟರ್ನ ಸಹಾಯದಿಂದನೇ ನೈಟ್ರಿಫಿಕೇಷನ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಇದಾದಮೇಲೆ ನಮಗೆ ಬ್ಯಾಕ್ಟೀರಿಯಾಗಳಿಂದ ಬರುವಂಥ ಕೆಲವೊಂದು ಪ್ರಮುಖವಾದಂಥ ರೋಗಗಳನ್ನು ನೋಡಬೇಕು. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಡಿಸೀಸಸ್ ಆರ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ ಅಂತ ಕ್ವಶನ್ ಕೇಳ್ತಾರೆ. ಸೊ ಆವಾಗ ನಿಮ್ಗೆ ಗೊತ್ತಿರಬೇಕು, ಕಾಲ್ರಾ, ಇದು ವಿಬ್ರಿಯೋ ಕಾಲರೆ ಅನ್ನೋ ಒಂದು ಬ್ಯಾಕ್ಟೀರಿಯಾಯಿಂದ ಬರುತ್ತೆ. ಇದೇನಾಗುತ್ತೆ, ನಿಮಗೆ ತೀವ್ರ ನಿರ್ಜಲೀಕರಣ ಆಗುತ್ತೆ, ಅಂದರೆ ಕಂಪ್ಲೀಟ್ ಡಿಸ್ಚಾರ್ಜ್ ಆಗ್ತಿರುತ್ತೆ. ಅದೇ ಥರ TB, ಟ್ಯೂಬರ್ಕ್ಯುಲೋಸಿಸ್, ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾಯಿಂದ ಬರುತ್ತೆ. ಇದೇನಾಗುತ್ತೆ, ಶ್ವಾಸಕೋಶಗಳಿಗೆ ಹಾನಿಯಾಗುತ್ತೆ, ದೀರ್ಘಕಾಲದ ಕೆಮ್ಮು, ಆಮೇಲೆ ಡಿಸೀಸ್ ಇರುತ್ತೆ. ಇದರಿಂದ TB ಬಂದರೆ ನಿಮಗೆ ಏನು ಕಂಪ್ಲೀಟಾಗಿ ಬಾಡಿಲಿರುವಂಥ ಎಲ್ಲ ಶಕ್ತಿ ಹೋಗಿ ಸುಮಾರು ಸಾರಿ ಫೇಟಲ್ ಕೂಡ ಇದೆ, ಸಾವು ಕೂಡ ಆಗುತ್ತೆ ಇದರಿಂದ. ಆಮೇಲೆ ಪ್ಲೇಗ್ ಇಲಿಗಳಿಂದ ಸ್ಪ್ರೆಡ್ ಆಗುವಂಥ ಡಿಸೀಸ್ ಇದು ಪ್ಲೇಗ್. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಟಿಟೆನಿಸ್, ಅಂದರೆ ನಂಜು ಅಂತ ಏನು ಕರೀತಾರೆ ಟಿಟೆನಿಸ್, ಅದು ಕೂಡ ಕ್ಲಾಸ್ಟಿಡಿಯಂ ಟಿಟಾನಿ ಅನ್ನೋ ಒಂದು ಬ್ಯಾಕ್ಟೀರಿಯಾಯಿಂದ ಬರುತ್ತೆ. ಇದು ಸ್ನಾಯುಗಳ ಸೆಳೆತ, ದೇಹ ಬಿಲ್ಲಿನಂತಾಗುವುದು, ಇದೆಲ್ಲ ಡಿಸೀಸ್ ಆಗುತ್ತೆ. ಆಮೇಲೆ ಲ್ಯಾಪ್ರಸಿ, ಕುಷ್ಠರೋಗ ಅಂತ ಏನು ಕರೀತಾರೆ,
ಬ್ಯಾಕ್ಟೀರಿಯಂ ಲೆಪ್ರೆ ಅನ್ನೋ ಒಂದು ಬ್ಯಾಕ್ಟೀರಿಯಾಯಿಂದ ಬರುತ್ತೆ. ನರಗಳಿಗೆ ಹಾನಿಯಾಗುತ್ತೆ, ಸ್ಪರ್ಶ ಜ್ಞಾನ ಕಳೆದುಕೊಳ್ಳುತ್ತೆ. MDT ಅನ್ನೋ ಒಂದು ಚಿಕಿತ್ಸೆ ಮೂಲಕ ಕುಷ್ಠರೋಗನ ಇದನ್ನು ಮಾಡ್ತಾರೆ. ನೆಕ್ಸ್ಟ್ ಅದಾದಮೇಲೆ DOT ಚಿಕಿತ್ಸೆ ಯಾವುದಕ್ಕೆ ಅಂತಂದರೆ TBಗೆ, MDT ಚಿಕಿತ್ಸೆ ಯಾವುದಕ್ಕೆ ಅಂದರೆ ಲೆಪ್ರಸಿಗೆ ಅಂತ ನೆನ್ಪಿಟ್ಕೊಳ್ಳಿ. ಇದೆರಡೂ NCERTಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತೆ. ಒಂದು DOT ಚಿಕಿತ್ಸೆ, ಇನ್ನೊಂದು MDT ಚಿಕಿತ್ಸೆಗೆ ಅಂತ. ಓಕೆ, ನೆಕ್ಸ್ಟು ಇದಾದ ಬ್ಯಾಕ್ಟೀರಿಯಾ ಆದಮೇಲೆ ನಮಗೆ ನೆಕ್ಸ್ಟು ಶಿಲೀಂಧ್ರಗಳು, ಫಂಗೈ ಅಂತೇನು ಕರಿತೀರಿ, ಶಿಲೀಂಧ್ರಗಳು, ಅದು ನೋಡೋಣ. ಈ ಶಿಲೀಂಧ್ರಗಳ ಅಧ್ಯಯನಕ್ಕೆ ನಾವು ಮೈಕಾಲಜಿ ಅಂತ ಕರಿತೀವಿ. ಮೈಥಾಲಜಿ ಅಲ್ಲ, ಮೈಕಾಲಜಿ. ಇವು ಬೇರು ಮತ್ತು ಎಲೆಗಳನ್ನು ಹೊಂದಿಲ್ಲದ ಸಸ್ಯಗಳಾಗಿವೆ. ಇದು ಸ್ಯಾಪ್ರೋಫೈಟ್ಸ್ ಅಂತ ಕೂಡ ಕರೀತಾರೆ ಅಂತ ಆಗಲೇ ಹೇಳಿದ್ದೇನೆ. ತಮ್ಮ ಆಹಾರವನ್ನು ತಾವೇ ತಯಾರಿಸಲಾರವು ಕೊಳೆಯುತ್ತಿರುವ ಸಾವಯವ ವಸ್ತುಗಳಿಂದ ಪೋಷಣೆ ಪಡೆಯುತ್ತವೆ. ಅಂದರೆ ಇವು ಏನು ಮಾಡುತ್ತೆ, ತಮ್ಮ ಆಹಾರನ ತಾವೇ ಅಟೋಟ್ರೋಪ್ಸ್ ಅಲ್ಲ, ಇದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಏನಂತಂದರೆ ಕೊಳೆಯುತ್ತಿರುವ ಆರ್ಗ್ಯಾನಿಕ್ ಏನು ಕಂಟೆಂಟ್ ಇರುತ್ತೆ ಸಾಯಿಲಲ್ಲಿ, ಅದನ್ನು ಯೂಸ್ ಮಾಡಿಕೊಂಡು ಇವು ಬದುಕುತ್ತೆ. ನೆಕ್ಸ್ಟ್ ಅದೇ ಥರ ಪೆನ್ಸಿಲಿನ್ನ ಅಲೆಕ್ಸಾಂಡರ್ ಫ್ಲೆಮಿಂಗ್ ಕಂಡುಹಿಡಿದ್ರು ಅಂತ ಅನ್ನೋ ಪಾಯಿಂಟ್ ಎಲ್ರಿಗೂ ಗೊತ್ತಿರುತ್ತೆ. ಆ ಪೆನ್ಸಿಲಿನನ್ನು ತಯಾರು ಮಾಡೋದಕ್ಕೆ ನಿಮಗೆ ಪೆನ್ಸಿಲಿನಿಯಂ ನೊಟೆಟಮ್ ಎಂಬ ಶಿಲೀಂಧ್ರದಿಂದಲೇ ಈ ಪೆನ್ಸಿಲಿನ್ನ ತಯಾರು ಮಾಡಿರ್ತಾರೆ. ಇದು ಶಿಲೀಂಧ್ರಗಳ ಅಣುಬೆ ಇರುತ್ತಲ್ಲ, ಮಶ್ರೂಮ್ ಅಂತ ಏನು ಕರಿತೀರಿ, ಅದ್ರ ಟೈಪಲ್ಲಿ ಇರುತ್ತೆ. ಮಶ್ರೂಮ್ ಈಸ್ ಆಲ್ಸೋ ಟೈಪ್ ಆಫ್ ಫಂಗೈ. ಓಕೆ, ಗಿಲೀಸ್ ಅಂತ ಇರುತ್ತೆ. ನೆಕ್ಸ್ಟ್ ಸ್ಟೆಪಿ ಅಂತ ಕರೀತಾರೆ, ಮೈಸಿಲಿಯಂ ಹೈಪೆ. ಓಕೆ, ಶಿಲೀಂಧ್ರಗಳ ನಿಮಗೆ ಈ ಶಿಲೀಂಧ್ರಗಳ ಬಗ್ಗೆ ಕ್ವಶನ್ ಕೇಳಬೇಕಾದ್ರೆ, ಡಿಸೀಸಸ್ ಬಗ್ಗೆ ಕ್ವಶನ್ ಕೇಳಬೇಕಾದ್ರೆ ಇಷ್ಟು ಡೆಪ್ತ್ ಎಲ್ಲ ಹೋಗಲ್ಲ ನಿಮಗೆ. ಅಂದರೆ ಬ್ಲ್ಯಾಕ್ ಫಂಗಸ್ ನಿಮ್ಮ ಕೊರೋನಾ ಟೈಮಲ್ಲಿ ನ್ಯೂಸಲ್ಲಿ ಇತ್ತು ಅಂತ ಬ್ಲ್ಯಾಕ್ ಫಂಗಸ್ ಬಗ್ಗೆ ಒಂದೆರಡು ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ. ಈ ಮೂರು ಫಂಗಸ್ಗಳದ್ದು ಆಲ್ಮೋಸ್ಟ್ ಸೇಮ್ ಟೈಪ್ನೇ ಇದೆ, ಬಟ್ ಬೇರೆ ಬೇರೆ ನಿಮಗೆ ಫಂಗೈಯಿಂದ ಸ್ಪ್ರೆಡ್ ಆಗುತ್ತೆ. ಇದು ಮಿಕೋಸಿಸ್ ಅನ್ನೋ ಫಂಗೈಯಿಂದ ಸ್ಪ್ರೆಡ್ ಆದರೆ, ಇದು ಸಾಮಾನ್ಯ ಶಿಲೀಂಧ್ರ, ಅದರ ದೇಹದ ಎಲ್ಲ ಭಾಗಗಳಿಗೂ ಹರಡಬಲ್ಲದು. ಇದು ವೈಟ್ ಫಂಗಸ್ದು. ಅದಾದಮೇಲೆ ಇದು ಆಸ್ಪರ್ಗಿಲೋಸಿಸ್ ಅನ್ನೋಂಥ ಒಂದು ಫಂಗಸ್ಸಿಂದ ಈ ಯೆಲ್ಲೋ ಫಂಗಸ್ ಡಿಸೀಸ್ ಬರುತ್ತೆ. ಮೂರು ಏನಾಗುತ್ತೆ ಅಂತಂದರೆ ಕಣ್ಣು, ಕಿವಿ, ಮೂಗಿನ ಮೂಲಕ ಮೆದುಳಿಗೆ ಹಾನಿ ಮಾಡುತ್ತೆ ಈ ಬ್ಲ್ಯಾಕ್ ಫಂಗಸ್. ಕೋವಿಡ್ ನಂತರ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ಬ್ಲ್ಯಾಕ್ ಫಂಗಸ್ ಡಿಸೀಸು ಜಾಸ್ತಿ ಆಗಿತ್ತು, ನೀವೆಲ್ಲ ನ್ಯೂಸಲ್ಲಿ ನೋಡಿರ್ತೀರ. ಅದೇ ಥರ ವೈಟ್ ಫಂಗಸನ್ನು CT ಸ್ಕ್ಯಾನ್ ಥ್ರೂ ಪತ್ತೆ ಹಚ್ಬೋದು. ಈ ಯೆಲ್ಲೋ ಫಂಗಸ್ ಏನಿದೆ ಅತ್ಯಂತ ಅಪಾಯಕಾರಿ ಶಿಲೀಂಧ್ರ. ಇದು ಭಾರತದ ಮೊದಲ ಪ್ರಕರಣ ಗಾಜಿಯಾಬಾದ್ನಲ್ಲಿ ಪತ್ತೆಯಾಗಿದೆ ಅಂತ ಅನ್ನೋ ಒಂದು ಪಾಯಿಂಟ್ ಇದೆ. ಸೊ ಇಷ್ಟು ಮಾತ್ರ ನೋಡ್ಕೊಳ್ಳಿ, ಅಷ್ಟು ಇಂಪಾರ್ಟೆಂಟ್ ಏನಲ್ಲ. ಬ್ಲ್ಯಾಕ್ ಫಂಗಸ್ ನಿಮಗೆ ಕೊರೋನಾ ಆದಮೇಲೆ ಇದು ನ್ಯೂಸಲ್ಲಿ ಇತ್ತು ಅನ್ನೋ ಕಾರಣಕ್ಕೆ ನಾನು ಇದನ್ನು ಮೆನ್ಷನ್ ಮಾಡಿದ್ದೀನಿ ಅಷ್ಟೇ. ಇದು ನಿಮ್ಮ NCERTಲೂ ಈ ಫ್ಯಾಕ್ಟ್ ಇಲ್ಲ. ಓಕೆ, ನೆಕ್ಸ್ಟ್ ಅದಾದಮೇಲೆ ನಮ್ಮದು ಬ್ಯಾಕ್ಟೀರಿಯಾ ಆಯ್ತು, ಈಗ ಫಂಗೈ ಆಯಿತು. ನೆಕ್ಸ್ಟ್ ಅದಾದಮೇಲೆ ಪ್ರೋಟೋಜೋವಾ ಅಂದರೆ ನಾನು ಆಗಲೇ ಹೇಳಿದೆ ನಿಮಗೆ, ಅಮೀಬಾ ಈಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪ್ರೋಟೋಜೋವಾ ಅಂತ. ಪ್ರೋಟೋಜುವಾಲಜಿ ಪಿತಾಮಹ ಯಾರು ಅಂತಂದರೆ ಲೆವೆನ್ ಹುಕ್ ಅಂತ. ಇವು ಚಲನಾಂಗಗಳಿಂದ ಸ್ವತಂತ್ರವಾಗಿ ಚಲಿಸುವ ಏಕಕೋಶೀಯ ಯೂಕ್ಯಾರಿಯೋಟಿಕ್ ಜೀವಿಗಳಾಗಿವೆ. ಇಲ್ಲಿ ಅಮೀಬಾ ಇದೆ, ಯುಗ್ಲಿನಾ ಮತ್ತು ಪ್ಯಾರಾಮೆಸಿಯಮ್ ಅನ್ನೋ ಮೂರು ಇವನ್ನ ಕೊಟ್ಟಿದ್ದಾರೆ. ಓಕೆ, ಅಮೀಬಾ ಇದಕ್ಕೆ ನಿಮಗೆ ಇಲ್ಲಿ ಏನು ಪಾಡ್ಸ್ ಇದೆ, ಇಲ್ಲಿ ನಾನು ಆಗಲೇ ಏನು ತೋರಿಸಿದೆ ನಿಮಗೆ, ಇದೇನು ಪಾಡ್ ಅಂತ ಕರೀತಾರೆ, ಇದಕ್ಕೆ ಮಿಥ್ಯಾಪಾದಗಳು ಅಂತ ಕರೀತಾರೆ. ಇದು ಮೂವ್ ಆಗಬೇಕು ಅಂದರೆ ಇದೇನು ಮಾಡುತ್ತೆ, ಇದನ್ನು ಮುಂದೆ ಚಾಚುತ್ತೆ, ಇವೆರಡು ಹಿಂದೆ ಹೋಗುತ್ತೆ. ಸೊ ಹಿಂಗೆ ಮೂವ್ ಆಗ್ತಾ ಹೋಗುತ್ತೆ ಅದು. ಓಕೆ, ಮೂಲಕ ಈ ಮಿಥ್ಯಾಪಾದಗಳ ಮೂಲಕ ಚಲನೆ ಮಾಡುತ್ತೆ. ಇದರಿಂದ ಅಮೀಬಾದಿಂದ ಬರುವಂಥ ಕೆಲವೊಂದು ರೋಗಗಳು ಯಾವುದು ಅಂತಂದರೆ ಅಮೀಬಿಕ್ ಡಿಸೆಂಟ್ರಿ ಅಂತ ಕರೀತಾರೆ. ಇದು ತುಂಬ ಇಂಪಾರ್ಟೆಂಟ್. ಆಮಶಂಕೆ ಭೇದಿ ಅಂತ ಕನ್ನಡದಲ್ಲಿ ಕರೀತಾರೆ. ಆಮೇಲೆ ಎಂಟಮೀಬಾ ಹಿಸ್ಟಾಲಿಕಾ ಅನ್ನೋ ಒಂದು ಅಮೀಬಾದಿಂದ ಇದಾಗುತ್ತೆ. ಓಕೆ, ಅಮೀಬಿಕ್ ಡಿಸೆಂಟ್ರಿ ಕಾಸ್ಡ್ ಬೈ ಅಮೀಬಾ. ನೆಕ್ಸ್ಟ್ ಯುಗ್ಲಿನಾಗೆ ಕಷಾಂಗ ಇರುತ್ತೆ, ಅಂದರೆ ಫ್ಲೆಜೆಲ್ಲಾ ಮೂಲಕ ರಚನೆ ಮಾಡುತ್ತೆ. ಇದೀಗ ಇದರಲ್ಲಿ ಈ ಮಿಥ್ಯಾಪಾದಗಳಿರಲ್ಲ. ಯುಗ್ಲಿನಾದಲ್ಲಿ ಈ ಥರ ಬಾಲ ಇದ್ದಂಗೆ ಇರುತ್ತೆ, ಇದ್ರ ಥ್ರೂ ಇದು ಮೂಮೆಂಟ್ ಆಗುತ್ತೆ. ಸ್ಲೀಪಿಂಗ್ ಸಿಕ್ನೆಸ್ ಯಾವುದರಿಂದ ಬರುತ್ತೆ ಅಂತಂದರೆ ಈ ಯುಗ್ಲಿನಾ ಅನ್ನೋ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಾಡಿಲಿದ್ದಾಗ ಸ್ಲೀಪಿಂಗ್ ಸಿಕ್ನೆಸ್ ಬರುತ್ತೆ. ಓಕೆ, ಟ್ರಪನೋಸೋಮಾ ಅಂತ ಕರೀತಾರೆ ಇದಕ್ಕೆ. ಸ್ಲೀಪಿಂಗ್ ಸಿಕ್ನೆಸ್ ನೆನಪಿಟ್ಕೊಳ್ಳಿ, ಸ್ಲೀಪಿಂಗ್ ಸಿಕ್ನೆಸ್ ರಿಲೇಟೆಡ್ ಟು ದಿಸ್ ಯುಗ್ಲಿನಾ. ನೆಕ್ಸ್ಟು ಪ್ಯಾರಾಮೆಸಿಯಮ್ ಸಿಲಿಯಾಗಳ ಮೂಲಕ ರಚನೆ ಆಗುತ್ತೆ. ಇದು ಸಿಲಿಯಾ ಅಂತಂದರೆ ಇಲ್ಲಿ ನೋಡಿ ಚಿಕ್ಕದು ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇದೆ, ಇದಕ್ಕೆ ಸಿಲಿಯಾ ಅಂತ ಕರೀತಾರೆ. ಇದಕ್ಕೇನು ಕರೀತಾರೆ, ಫ್ಲಾಜೆಲ್ಲಾ ಅಂತ ಕರೀತಾರೆ. ಆಮೇಲೆ ಇಲ್ಲಿ ಮಿಥ್ಯಾಪಾದಗಳು ಅಂತ ಕರೀತಾರೆ ಇದಕ್ಕೆ. ಓಕೆ, ಈ ಸಿಲಿಯಾಗಳ ಮೂಲಕ ಇದು ರಚನೆ ಆಗಿರುತ್ತೆ. ನೆಕ್ಸ್ಟು
ನೆಕ್ಸ್ಟ್ ಯಾವುದು ಅಂತಂದರೆ ಶೈವಲಗಳು ಅಥವಾ ನಿಮಗೆ ಏನು ನಾವು ಅಲ್ಗೆ ಅಂತ ಏನು ಕರೆದ್ವಿ, ಅಲ್ಗೆ ಇದ್ರ ಬಗ್ಗೆ ನೋಡೋಣ. ಅಲ್ಗೆಗೆ ನಾವು ಫೈಕಾಲಜಿ ಅಂತ ಕರಿತೀವಿ. ಈ ಅಲ್ಗೆ ರಿಲೇಟೆಡ್ ಸ್ಟಡಿ ಮಾಡೋದಕ್ಕೆ ಫೈಕಾಲಜಿ ಅಂತ ಕರಿತೀವಿ. ಮೇಲೆ ನಾವು ಇಲ್ಲಿ ಪ್ರೋಟೋಜುವಾಲಜಿ ಅಂತ ನೋಡಿದ್ವಿ. ಆಮೇಲೆ ನಿಮಗೆ ಫಂಗೈ ರಿಲೇಟೆಡ್ ಸ್ಟಡಿ ಮಾಡೋದಕ್ಕೆ ಮೈಕಾಲಜಿ ಅಂತ ಕರೆದಿದ್ವಿ. ಅದೇ ಥರ ಇದಕ್ಕೆ ಫೈಕಾಲಜಿ ಅಂತ ಕರೀತಾರೆ. ವಿಲಿಯಂ ಹೆನ್ರಿ ಹಾರ್ವೆ ಅನ್ನೋರು ಇದರದ್ದು ಪಿತಾಮಹ. ಫೈಕಾಲಜಿ ಪಿತಾಮಹ ಯಾರು ಅಂತಂದರೆ ವಿಲಿಯಂ ಹೆನ್ರಿ ಹಾರ್ವೆ. ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್. ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡೆಸುವ ಏಕಕೋಶೀಯ ಜೀವಿಗಳಿವು. ಅಂದರೆ ಫೋಟೋಸಿಂಥಸಿಸ್ ನಡೆಸಿ ಅಟೋಟ್ರೋಪ್ಸ್ ಆಗಿ ಕೆಲಸ ಮಾಡುತ್ತೆ. ನೀರಿನಲ್ಲಿ ನಿಮಗೆ ಫೋಟೋಸಿಂಥಸಿಸ್ ಮಾಡಿ ಆಕ್ಸಿಜನ್ ಲೆವೆಲ್ನ ಮೇಂಟೈನ್ ಮಾಡೋದಕ್ಕೆ ಮತ್ತು ನೀರಿನಲ್ಲಿರುವಂಥ ಕೆಲವೊಂದು ಮೀನುಗಳಿಗೆ ಆಹಾರವಾಗಿ ಇದು ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ಅಡ್ವಾಂಟೇಜಸ್ ಏನಿದೆ ಈ ಏನು ನಿಮಗೆ ಈ ಅಲ್ಗೆಯಿಂದ ಅಂತಂದರೆ, ಮೊದಲನೇದು ನಿಮಗೆ ಆಹಾರದಲ್ಲಿ ಫುಡ್ ಸಪ್ಲಿಮೆಂಟ್ಸ್ ಆಗಿ ಸ್ಪೈರುಲಿನಾ ಅಂತನೋ ಒಂದು ಇದನ್ನು ಯೂಸ್ ಮಾಡ್ತಾರೆ. ಸ್ಪೈರುಲಿನಾ ಅಂತ ಕರೀತಾರೆ. ಇದು ಅತಿ ಹೆಚ್ಚು ಪ್ರೋಟೀನ್ ಹೊಂದಿರುವಂಥ ಪಾಚಿ ಇದು ಅಲ್ಗೆ ಏನಂತಂದರೆ ಸ್ಪೈರುಲಿನಾ ಅನ್ನೋ ಒಂದು ಅಲ್ಗೆ ಇದೆ. ಅದು ಅತಿ ಹೆಚ್ಚು ಪ್ರೋಟೀನ್ ಹೊಂದಿರುವಂಥ ಪಾಚಿ ಇದನ್ನು ಏನು ಮಾಡ್ತಾರೆ, ಮಾತ್ರೆಗಳಲ್ಲಿ ಇದನ್ನು ಸ್ಟೋರ್ ಮಾಡಿಟ್ಟು ಅದನ್ನು ತಗೋತಾರೆ. ಆರ್ಟಿಫಿಷಿಯಲ್ ಪ್ರೋಟೀನ್ ಆಗಿ ಅದನ್ನು ಕನ್ಸಂಪ್ಷನ್ ಮಾಡ್ತಾರೆ. ಫಸ್ಟ್ ಒನ್ ಫುಡ್ ಸಪ್ಲಿಮೆಂಟ್ ಆಗಿ. ನೆಕ್ಸ್ಟ್ ಅದಾದಮೇಲೆ ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ನೀಲಿ ಹಸಿರು ಬ್ಲೂ ಗ್ರೀನ್ ಆಲ್ಗೆ ಏನಿದೆ, ಅದರ ಅನಬಿನಾ ಮತ್ತು ನಾಸ್ಟಾಕ್ ಅನ್ನೋ 2 ಆಲ್ಗೆ ಇದೆ. ಇದನ್ನು ನೈಟ್ರೋಜನ್ ಫಿಕ್ಸೇಷನ್ ಆಗಿ ಕೆಲಸ ಮಾಡುತ್ತೆ. ಇದು 2 ನೈಟ್ರೋಜನ್ ಫಿಕ್ಸೇಷನಿಗೋಸ್ಕರ ಏನು ಮಾಡ್ತಾರೆ, ಅನಬಿನಾ ಮತ್ತು ನಾಸ್ಟೆಕ್ ಅನ್ನೋ 2 ಬ್ಲೂ ಗ್ರೀನ್ ಆಲ್ಗೆನ ಅಗ್ರಿಕಲ್ಚರಲ್ಲಿ ಯೂಸ್ ಮಾಡ್ಕೋತಾರೆ. ಅದೇ ಥರ ಪಾಂಡ್ ಸಿಲ್ಕ್, ಕೊಳದ ರೇಷ್ಮೆ ಅಂತ ಕರೆಯಲ್ಪಡುವಂಥ ಒಂದು ಸೈರೋಗಿರಾ ಅನ್ನೋ ಒಂದು ಇದು ಕೂಡ ಇಂಡಸ್ಟ್ರಿಯಲ್ ಹೆಲ್ಪಿಗೋಸ್ಕರ ಯೂಸ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ಕೈಗಾರಿಕೆಯಲ್ಲಿ ಇಂಡಸ್ಟ್ರಿಯಲ್ಲಿ ಲ್ಯಾಮಿನೇರಿಯಾ ಅನ್ನೋ ಒಂದು ಪಾಚಿನ ಪೊಟ್ಯಾಷಿಯಂ ಮತ್ತು ಅಯೋಡಿನ್ನ ಉತ್ಪಾದನೆಗೋಸ್ಕರ ಬಳಸ್ತಾರೆ. ಲೆಮಿನೇರಿಯಾ ಅನ್ನೋ ಒಂದು ಆಲ್ಗೆನ ಪೊಟ್ಯಾಷಿಯಂ ಆ್ಯಂಡ್ ಅಯೋಡಿನ್ ಉತ್ಪಾದನೆಗೆ ಬಳಸ್ತಾರೆ. ಲೆಮಿನೇರಿಯಾ ಅಂತ ನೆನ್ಪಿಟ್ಕೊಳ್ಳಿ. ಈ ಪಾಯಿಂಟು NCERTಯಲ್ಲಿ ಇರೋದ್ರಿಂದ ಡೈರೆಕ್ಟ್ ಕ್ವಶನ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಲೆಮಿನೇರಿಯಾ ಇಲ್ಲಿ ನಿಮಗೆ ಸ್ಪೈರುಲಿನಾ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅನಬಿನಾ ಮತ್ತು ನಾಸ್ಟೆಕ್ ಅಂತ ನೆನ್ಪಿಟ್ಕೊಳ್ಳಿ. ಇದು ಪಾಂಡ್ ಸಿಲ್ಕ್ ಬಗ್ಗೆ ನೆನ್ಪಿಟ್ಕೊಳ್ಳಿ. ಇಷ್ಟಾದರೆ ನಿಮಗೆ ಅಲ್ಲಿಗೆ ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಸಿಗುತ್ತೆ. ಇದಾದಮೇಲೆ ಏನಂತಂದರೆ ನಿಮಗೆ ಕೆಲವೊಂದು ವೆಕ್ಟರ್ಸ್ ಅಂತ ಕರೀತಾರೆ. ಅಂದರೆ ಡಿಸೀಸಸನ್ನು ಸ್ಪ್ರೆಡ್ ಮಾಡುವಂಥ ವೆಕ್ಟರ್ಸ್ ಅಂತಂದರೆ, ಒಂದು ಡಿಸೀಸ್ ಏನಿರುತ್ತೆ, ವೈರಲ್ ಡಿಸೀಸ್ ಅಥವಾ ಬ್ಯಾಕ್ಟೀರಿಯಲ್ ಡಿಸೀಸನ್ನು ಒಂದು ಪ್ರಾಣಿಯಲ್ಲಿ ಬಂದು ಅದು ಇನ್ನೊಂದು ಪ್ರಾಣಿಗೆ ಸ್ಪ್ರೆಡ್ ಮಾಡುತ್ತೆ. ಈಗ ಆ ವೆಕ್ಟರ್ಸಲ್ಲಿ ಸೊಳ್ಳೆಗಳು ಮೇನ್ ವೆಕ್ಟರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಓಕೆ, ಇದರಲ್ಲಿ ನಿಮಗೆ ಅನಾಫಿಲಸ್ ಸೊಳ್ಳೆಗಳು ಅಂತ ಕರೀತಾರೆ. ಫಿಮೇಲ್ ಅನಾಫಿಲಸ್ ಸೊಳ್ಳೆಗಳು ಮಲೇರಿಯಾನ ಕಾಸ್ ಮಾಡುತ್ತೆ. ಅದೇ ಥರ ಕ್ಯೂಲೆಕ್ಸ್ ಮಸ್ಕಿಟೋ ಅಂತ ಕರೀತಾರೆ. ಕ್ಯೂಲೆಕ್ಸ್ ಮಸ್ಕಿಟೋ ಏನು ಮಾಡುತ್ತೆ, ಆನೆಕಾಲು ರೋಗ ಅಥವಾ ಫಿಲೇರಿಯಾಸಿಸ್ ಅಂತ ಕರೀತಾರೆ. ಆನೆಕಾಲು ರೋಗ ಅಥವಾ ಫಿಲೇರಿಯಾಸಿಸನ್ನು ಸ್ಪ್ರೆಡ್ ಮಾಡುವಂಥದ್ದು ಕ್ಯೂಲೆಕ್ಸ್ ಮಸ್ಕಿಟೋಗಳು. ಅದೇ ಥರ ಇಡಿಸ್ ಈಜಿಪ್ಟಿ ಅನ್ನೋ ಒಂದು ಮಸ್ಕಿಟೋ ಟೈಪ್ ಇದೆ. ಇದೇನು ಮಾಡುತ್ತೆ, ಡೆಂಗ್ಯೂ, ಚಿಕನ್ ಗುನ್ಯಾ ಮತ್ತು ಹಳದಿ ಜ್ವರ, ಯೆಲ್ಲೋ ಫೀವರ್ ಅಂತ ಏನು ಕರೀತಾರೆ. ಈ 3 ಡಿಸೀಸಸನ್ನು ಕಾಸ್ ಮಾಡುವಂಥ ಸೊಳ್ಳೆ ಯಾವುದು ಅಂತಂದರೆ ಇಡಿಸ್ ಈಜಿಪ್ಟಿ ಅಂತ. ಸೊ ಈ 3 ನೆನ್ಪಿಟ್ಕೊಳ್ಳಿ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಾರೆ. ಫಿಮೇಲ್ ಅನಾಫಿಲಸ್ ಮಸ್ಕಿಟೋ ರಿಲೇಟೆಡ್ ಟು ಮಲೇರಿಯಾ, ಕ್ಯೂಲೆಕ್ಸ್ ಮಸ್ಕಿಟೋ ಫಿಲೇರಿಯಾಸಿಸ್, ಇಡಿಸ್ ಈಜಿಪ್ಟಿ ಡೆಂಗ್ಯೂ ಅಥವಾ ಚಿಕನ್ ಗುನ್ಯಾ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಕೆಲವೊಂದು ಫ್ಲೈಸ್ ಅಥವಾ ನೊಣಗಳು ಕೂಡ ಕೆಲವೊಂದು ಡಿಸೀಸಸನ್ನು ಕ್ಯಾರಿ ಮಾಡುತ್ತೆ. ಈಗ ಸ್ಯಾಂಡ್ ಫ್ಲೈ ಅಂತ ಕರೀತಾರೆ, ಮರಳು ನೊಣ ಅಂತ. ಇದೇನು ಮಾಡುತ್ತೆ, ಕಾಲಾ ಅಜಾರ್ ಅನ್ನೋ ಒಂದು ಡಿಸೀಸ್ನ ಸ್ಪ್ರೆಡ್ ಮಾಡುತ್ತೆ. ಅದೇ ಥರ ಟೆಟ್ಸೆ ಫ್ಲೈ ಅಂತ ಕರೀತಾರೆ. ಇದು ಕೂಡ ನಿದ್ರಾಹೀನತೆ ಅಥವಾ ಸ್ಲೀಪಿಂಗ್ ಸಿಕ್ನೆಸಸ್ನ ಸ್ಪ್ರೆಡ್ ಮಾಡುತ್ತೆ ಇದು. ಅದೇ ಥರ ಹೌಸ್ ಫ್ಲೈ, ನಿಮ್ಮ ನಾರ್ಮಲ್ ನೊಣ ಏನಿರುತ್ತೆ ಮನೇಲಿ, ಅದರಿಂದ ಕಾಲ್ರಾ ಸ್ಪ್ರೆಡ್ ಆಗುತ್ತೆ. ಅದೇ ಥರ ನಿಮಗೆ ರ್ಯಾಟ್ ಫ್ಲೀ ಅಂತ ಕರೀತಾರೆ. ಇದು ಪ್ಲೇಗನ್ನು ಸ್ಪ್ರೆಡ್ ಮಾಡಿದ್ರೆ ಟಿಕ್ ಅಂತ ಕರೀತಾರೆ. ಟಿಕ್ ಅಂತಂದರೆ ನಿಮಗೆ ಏನು ತಿಗಣೆ ಅಂತ ಕರೀತಾರಲ್ಲ, ಸೊ ಆ ಥರದ್ದನ್ನು ನಿಮಗೆ ಟೈಫಸ್ ಜ್ವರನ ಇದು ಕ್ರಿಯೇಟ್ ಮಾಡುತ್ತೆ. ಓಕೆ, ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ವೆಕ್ಟರ್ಸ್ ಕೂಡ ಆಯಿತು. ಇದಾದಮೇಲೆ ನಾವು ಕೆಲವೊಂದು ವ್ಯಾಕ್ಸಿನ್ ಬಗ್ಗೆ ನೋಡಬೇಕು. ಈ ವ್ಯಾಕ್ಸಿನ್ ಆ್ಯಕ್ಚುಲಿ ಏನಂತಂದರೆ ನಿಮಗೆ ಇಲ್ಲಿ ವ್ಯಾಕ್ಸಿನ್ ಬಗ್ಗೆ ಡಿಸ್ಕಸ್ ಮಾಡೋದ್ರಿಂದ ಅರ್ಧಂಬರ್ಧ ಅರ್ಥ ಆಗುತ್ತೆ. ಯಾಕಂದರೆ ಕೊರೋನಾ ವೈರಸ್ ಸ್ಪ್ರೆಡ್ ಆದಮೇಲೆ
ವ್ಯಾಕ್ಸಿನ್ ರಿಲೇಟೆಡ್ ಇನ್ಫಾರ್ಮೇಷನ್ನು ತುಂಬ ಕ್ರೂಷಿಯಲ್ ಆಗಿರುತ್ತೆ. ಈ ವ್ಯಾಕ್ಸಿನ್ ರಿಲೇಟೆಡ್ ಕಂಟೆಂಟನ್ನು ಬಯೋಟೆಕ್ನಾಲಜಿ, ಜೆನೆಟಿಕ್ ಇಂಜಿನಿಯರಿಂಗ್ ಬಗ್ಗೆ ಎಲ್ಲ ಟೀಚ್ ಮಾಡಿದ ಮೇಲೆ ನಿಮಗೆ DNA ವ್ಯಾಕ್ಸಿನ್ ಅಂದ್ರೇನು, RNA ವ್ಯಾಕ್ಸಿನ್ ಅಂದ್ರೇನು ಅಂತ ಪೂರ್ತಿ ಅಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟರೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ವ್ಯಾಕ್ಸಿನ್ ರಿಲೇಟೆಡ್ ಡಿಸ್ಕಷನ್ನು ಇಲ್ಲಿ ಮಾಡೋದು ಬೇಡ. ಅದಾದಮೇಲೆ ಇಲ್ಲಿ ಕೆಲವೊಂದು ಈ ಮೈಕ್ರೋ ಆರ್ಗಾನಿಸಮ್ಸ್ದು ಪಿತಾಮಹರು ಅಂತಿದೆ. ಇದನ್ನು ಡೈರೆಕ್ಟಾಗಿ ಗ್ರೂಪ್ C ಅಲ್ಲಿ ಕ್ವಶನ್ ಕೇಳ್ಬೋದು. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಇದನ್ನು. ಲಿವೆನ್ ಹುಕ್ ಪ್ರೋಟೋಜುವಾಲಜಿ ಪಿತಾಮಹ ಅಂತ ಕರೀತಾರೆ. ಲೂಯಿಸ್ ಪಾಶ್ಚರ್ ಕಾಲ್ರಾ ಮತ್ತು ರೇಬೀಸ್ ರೋಗಕ್ಕೆ ಮದ್ದು ಕಂಡುಹಿಡಿದವ್ರು ಯಾರು ಅಂತಂದರೆ, ಮದ್ದಲ್ಲ ಇದು, ವ್ಯಾಕ್ಸಿನ್ ಕಂಡುಹಿಡಿದವರು. ಇದು ರೇಬೀಸ್ ರೋಗಕ್ಕೆ ಮದ್ದಿಲ್ಲ. ಆಮೇಲೆ ಪಾಶ್ಚರೀಕರಣದ ಜನಕ ಯಾರು ಅಂತಂದರೆ ಲೂಯಿಸ್ ಪಾಶ್ಚರ್. ನೆಕ್ಸ್ಟ್ ಅದಾದಮೇಲೆ ರಾಬರ್ಟ್ ಕೋಚ್ ಅನ್ನೋರು ಆಂಥ್ರಾಕ್ಸ್ ಮತ್ತು ಟಿ ಬಿ ರಿಲೇಟೆಡ್ ಬ್ಯಾಕ್ಟೀರಿಯಾನ ಕಂಡುಹಿಡಿತಾರೆ. ಅಲೆಕ್ಸಾಂಡರ್ ಫ್ಲೆಮಿಂಗ್ 1928ರಲ್ಲಿ ಪ್ರಪಂಚದ ಮೊದಲ ಆ್ಯಂಟಿಬಯೋಟಿಕ್ ಪೆನ್ಸಿಲಿನನ್ನು ತಯಾರು ಮಾಡ್ತಾರೆ. ಓಕೆ, ಇಷ್ಟ್ರ ಬಗ್ಗೆ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ತೊಗೊಳ್ಳಿ. ಇಲ್ಲಿಗೆ ಈ ಮೈಕ್ರೋ ಆರ್ಗನಿಸಮ್ಸ್ ರಿಲೇಟೆಡ್ ಟಾಪಿಕ್ ಮುಗಿಯುತ್ತೆ. ಅದು ಈಗ ಒಂದೇನಂತಂದರೆ ನಮ್ಗೆ ವೈರಸ್ ಆ್ಯಂಡ್ ಅದರ್ ಡಿಸೀಸಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಒಂದು ಬಾಕಿ ಇದೆ. ಇನ್ನೊಂದು ಕ್ಲಾಸ್ ಬಂದರೆ ನಿಮಗೆ ಆಲ್ಮೋಸ್ಟ್ ಬೇಸಿಕ್ ಸೈನ್ಸ್ ಕಂಪ್ಲೀಟ್ ಆಗುತ್ತೆ. ಈ ಬೇಸಿಕ್ ಸೈನ್ಸ್ ಕಂಪ್ಲೀಟ್ ಆದಮೇಲೆ ಇಫ್ ಯು ವಿಶ್ ನಾವೇನಂದರೆ ಬಯೋಟೆಕ್ನಾಲಜಿ ಆ್ಯಂಡ್ ಫುಡ್ ಟೆಕ್ನಾಲಜಿ ಟಾಪಿಕನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ. ಅದು ಮೇ ಬಿ ಬಯೋಟೆಕ್ನಾಲಜಿ ಮೇಲೆ ಒಂದು 3-4 ಕ್ಲಾಸ್ ಆಗ್ಬೋದು, ಫುಡ್ ಟೆಕ್ನಾಲಜಿ ಮೇಲೆ ಒಂದು 3-4 ಕ್ಲಾಸ್ ಆಗ್ಬೋದು. ಅದು ಕಂಪ್ಲೀಟ್ ಆದಮೇಲೆ ನಾವು 500 to 1000 ಕ್ವಶನ್ಸ್ದು ಒಂದು MCQ ವಿಡಿಯೋಸ್ನ ಡೈಲಿ ತರೋಕ್ಕೆ ಟ್ರೈ ಮಾಡ್ತೀವಿ. ಈ ಕ್ಲಾಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.